ಓಂ ನಮಃ ಶಿವಾಯ. ಈ ವಿಡಿಯೋವನ್ನು ಶುರು ಮಾಡುವ ಮುನ್ನ ತುಲಾರಾಶಿಯ ಜಾತಕದವರಿಗೆ ಒಂದು ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯನ್ನು ನಾನು ನೀಡಲೇಬೇಕು. ಮಾರ್ಚ್ 27ರಿಂದ ಆರಂಭವಾಗಿ ಮಾರ್ಚ್ 30ರವರೆಗೆ ನಿಮ್ಮ ಬದುಕಿನಲ್ಲಿ ಕೆಲವು ಅನಿರೀಕ್ಷಿತ ತಿರುವುಗಳು, ಹೊಸ ದಾರಿಗಳು ಹಾಗೂ ಬಹಳ ಯೋಚಿಸಿ ತೆಗೆದುಕೊಳ್ಳಬೇಕಾದ ನಿರ್ಧಾರಗಳು ಎದುರಾಗಲಿವೆ. ಈ 4 ದಿನಗಳ ಕಾಲಘಟ್ಟವು ನಿಮ್ಮ ಮುಂದಿನ ಜೀವನದ ದಿಕ್ಕನ್ನು ಬದಲಿಸುವ ಶಕ್ತಿ ಹೊಂದಿದೆ. ಮೇಲ್ನೋಟಕ್ಕೆ ಇದು ಸಾಮಾನ್ಯ ದಿನಗಳಂತೆ ಕಂಡರೂ ಇದರ ಪ್ರಭಾವ ಮಾತ್ರ ಅಪಾರ. ಕೆಲವರ ಪಾಲಿಗೆ ಈ ಸಮಯವು ಅದೃಷ್ಟದ ಬಾಗಿಲು ತೆರೆಯುವ ಕಾಲವಾಗಿದ್ದರೆ, ಇನ್ನು ಕೆಲವರಿಗೆ ಜೀವನದ ಹೊಸ ಮನ್ವಂತರಕ್ಕೆ ನಾಂದಿ ಹಾಡುವ ಸಮಯವಿದು. ಗ್ರಹಗತಿಗಳ ಇಂದಿನ ಸ್ಥಿತಿಯನ್ನು ಅವಲೋಕಿಸಿದರೆ, ಈ ದಿನಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಆಲೋಚನೆ, ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ನೀವು ಆಡುವ ಮಾತುಗಳು ನಿಮ್ಮ ಭವಿಷ್ಯದ ಮೇಲೆ ಗಾಢವಾದ ಪರಿಣಾಮ ಬೀರಲಿವೆ. ಅದಕ್ಕಾಗಿಯೇ ಈ ವಿಶೇಷ ವಿಶ್ಲೇಷಣೆಯಲ್ಲಿ ಈ 4 ನಿರ್ಣಾಯಕ ದಿನಗಳಲ್ಲಿ ನಿಮ್ಮ ನಡವಳಿಕೆ ಹೇಗಿರಬೇಕು, ಯಾವ ವಿಚಾರಗಳಲ್ಲಿ ನೀವು ಜಾಗರೂಕರಾಗಿರಬೇಕು ಮತ್ತು ಕೈಗೆ ಬಂದ ಅವಕಾಶಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದನ್ನು ನೀವು ಎಳೆಯಾಗಿ ತಿಳಿಯಲಿದ್ದೀರಿ. ಈ ಕಾರಣಕ್ಕಾಗಿಯೇ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಮಾಹಿತಿಯ ಅಂತ್ಯದಲ್ಲಿ ನಾನು ನೀಡುವ ಒಂದು ಪುಟ್ಟ ಆಧ್ಯಾತ್ಮಿಕ ಮದ್ದು ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಉಜ್ವಲಗೊಳಿಸಲಿದೆ. ನೀವು ನೋಡುತ್ತಿರುವ ನಮ್ಮ ಈ ಚಾನೆಲ್ ನಿಮಗೆ ನಿತ್ಯದ ರಾಶಿಫಲ, ದೈವಿಕ ಚಿಂತನೆಗಳು ಮತ್ತು ಜೀವನಕ್ಕೆ ಪೂರಕವಾದ ಜ್ಯೋತಿಷ್ಯದ ದಾರಿಗಳನ್ನು ತೋರಿಸಲು ಸದಾ ಸಿದ್ಧವಾಗಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವೆನಿಸಿದರೆ ಈಗಲೇ ಒಂದು ಲೈಕ್ ಕೊಡಲು ಮರೆಯಬೇಡಿ. ನಿಮ್ಮ ಈ ಪ್ರೋತ್ಸಾಹ ನಮಗೆ ಮುಖ್ಯ. ಇದನ್ನು ನಿಮ್ಮ ಆಪ್ತರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಅಷ್ಟೇ ಅಲ್ಲದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದರಿಂದ ಪ್ರತಿದಿನದ ಹೊಸ ಜಾತಕದ ಫಲಗಳು ನಿಮಗೆ ಎಲ್ಲರಿಗಿಂತ ಮೊದಲು ತಲುಪುತ್ತವೆ. ಈ ವಿಡಿಯೋ ನೋಡುತ್ತಿರುವ ಎಲ್ಲಾ ತುಲಾರಾಶಿಯವರು ಕಾಮೆಂಟ್ ಬಾಕ್ಸ್ನಲ್ಲಿ ಅತ್ಯಂತ ಭಕ್ತಿಯಿಂದ ಓಂ ಶ್ರೀ ಗಾಯತ್ರಿ ದೇವಿಯೇ ನಮಃ ಎಂದು ಬರೆಯಲು ಮರೆಯದಿರಿ. ಆ ಜಗನ್ಮಾತೆ ಗಾಯತ್ರಿ ದೇವಿಯ ಕೃಪೆಯು ನಿಮ್ಮ ಬಾಳಿನಲ್ಲಿ ಸದ್ಬುದ್ಧಿ, ನೆಮ್ಮದಿ ಮತ್ತು ಜಯವನ್ನು ತರಲಿ ಎಂದು ನಾನು ಮನಸಾರೆ ಹಾರೈಸುತ್ತೇನೆ. ಮಾರ್ಚ್ 27ರ ಶುಕ್ರವಾರದ ಹೊಂಬೆಳಕಿನಿಂದ ಆರಂಭವಾಗುವ ಈ 4 ದಿನಗಳ ಪರ್ವಕಾಲವು ತುಲಾರಾಶಿಯವರ ಮನಸ್ಸಿನ ಗೊಂದಲಗಳಿಗೆ ಒಂದು ಸ್ಪಷ್ಟವಾದ ಪರಿಹಾರವನ್ನು ನೀಡುವ ಕಾಲವೆಂದು ತೋರುತ್ತದೆ. ನೀವು ಬಹಳ ದಿನಗಳಿಂದ ಮಾಡಬೇಕೆಂದುಕೊಂಡಿದ್ದ ಕೆಲಸಗಳು ಯಾವುದೋ ಕಾರಣಾಂತರಗಳಿಂದ ಅರ್ಧಕ್ಕೆ ನಿಂತಿರಬಹುದು ಅಥವಾ ಮುಂದೂಡಲ್ಪಟ್ಟಿರಬಹುದು. ಆದರೆ ಈ ಘಳಿಗೆಯಿಂದ ಆ ಕೆಲಸಗಳ ಮೇಲೆ ನೀವು ಮತ್ತೆ ಪೂರ್ಣ ಪ್ರಮಾಣದ ಗಮನ ಹರಿಸಲು ಸಾಧ್ಯವಾಗುತ್ತದೆ. ವಿಶೇಷವಾಗಿ ಶುಕ್ರವಾರದ ಪ್ರಾತಃಕಾಲದಿಂದಲೇ ನಿಮ್ಮಲ್ಲಿ ಒಂದು ಹೊಸ ರೀತಿಯ ಚೈತನ್ಯ ಮತ್ತು ಹುರುಪು ಕಾಣಿಸಿಕೊಳ್ಳಲಿದೆ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ದಿನನಿತ್ಯದ ಕೆಲಸಗಳ ಬಗ್ಗೆ ನಿಮಗೊಂದು ನಿಖರವಾದ ಯೋಜನೆ ಸಿದ್ಧವಾಗಿರುತ್ತದೆ. ಹಿಂದೆ ಸಣ್ಣಪುಟ್ಟ ವಿಚಾರಗಳಿಗೂ ಮನಸ್ಸಿನಲ್ಲಿ ಸಂಶಯಪಡುತ್ತಿದ್ದ ನೀವು ಈಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ವರ್ತಿಸುತ್ತೀರಿ. ಮನೆಯಲ್ಲಿ ಹಿರಿಯರೊಡನೆ ಚರ್ಚಿಸುವುದು ಅಥವಾ ನೀವು ಅತಿಯಾಗಿ ನಂಬುವ ವ್ಯಕ್ತಿಯ ಜೊತೆ ಮಾತನಾಡುವುದು ನಿಮ್ಮ ಮನೋಬಲವನ್ನು ಇಮ್ಮಡಿಗೊಳಿಸುತ್ತದೆ. ಈ ದಿನಗಳಲ್ಲಿ ತುಲಾರಾಶಿಯವರು ತಮ್ಮ ಮುಂದಿನ ಪ್ರಗತಿಗಾಗಿ ಹೊಸ ಪ್ಲಾನ್ಗಳನ್ನು ರೂಪಿಸಬಹುದು. ಉದಾಹರಣೆಗೆ, ಒಂದು ಪುಟ್ಟ ಸ್ವಂತ ಉದ್ಯಮ ಆರಂಭಿಸುವುದು, ಕೆಲಸದ ಬದಲಾವಣೆಗೆ ಪ್ರಯತ್ನಿಸುವುದು ಅಥವಾ ಹೊಸದಾದ ಯಾವುದಾದರೂ ಕೌಶಲ್ಯವನ್ನು ಕಲಿಯುವ ಆಲೋಚನೆ ನಿಮ್ಮ ಮನಸ್ಸಿಗೆ ಬರಲಿದೆ. ಈ ಎಲ್ಲಾ ಆಲೋಚನೆಗಳನ್ನು ನೀವು ಕೂಡಲೇ ಜಾರಿಗೆ ತರಬೇಕೆಂದಿಲ್ಲ. ಬದಲಿಗೆ ಅವುಗಳನ್ನು ಒಂದು ಕಡೆ ಬರೆದಿಟ್ಟುಕೊಂಡು ಒಂದೊಂದಾಗಿ ಹೇಗೆ ಕಾರ್ಯರೂಪಕ್ಕೆ ತರಬೇಕು ಎಂದು ತಾಳ್ಮೆಯಿಂದ ಯೋಚಿಸುವುದು ಜಾಣತನ. ಈ ದಿನಗಳಲ್ಲಿ ನೀವು ಆಡುವ ಮಾತುಗಳಲ್ಲಿ ಒಂದು ವಿಶೇಷವಾದ ಮೋಡಿ ಇರುತ್ತದೆ. ನಿಮ್ಮೊಂದಿಗೆ ಸಂವಾದ ನಡೆಸುವವರು ನಿಮ್ಮ ವಿಚಾರಗಳಿಗೆ ಮನ್ನಣೆ ನೀಡಿ ಗೌರವಿಸುತ್ತಾರೆ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿರುವ ಅತಿ ಮುಖ್ಯ ವಿಷಯಗಳನ್ನು ಇಂದು ಧೈರ್ಯದಿಂದ ವ್ಯಕ್ತಪಡಿಸಿ. ಆದರೆ ಸಿಟ್ಟಿನಲ್ಲಿ ಅಥವಾ ಆತುರದಲ್ಲಿ ಯಾರಿಗೂ ಕಟುವಾದ ಶಬ್ದಗಳನ್ನು ಬಳಸಬೇಡಿ. ನಿಧಾನವಾಗಿ ಮತ್ತು ಶಾಂತವಾಗಿ ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರೆ ನಿಮ್ಮ ವ್ಯಕ್ತಿತ್ವದ ಮೌಲ್ಯ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಶುಕ್ರವಾರ ನೀವು ಆರಂಭಿಸುವ ಯಾವುದೇ ಪುಟ್ಟ ಕೆಲಸವು ಭವಿಷ್ಯದಲ್ಲಿ ಹೆಮ್ಮರವಾಗಿ ಬೆಳೆದು ನಿಮಗೆ ಶುಭಫಲ ನೀಡಲಿದೆ ಎಂಬುದನ್ನು ಮರೆಯಬೇಡಿ. ಅದಕ್ಕಾಗಿಯೇ ತುಲಾರಾಶಿಯ ಜಾತಕದವರು ಆ ದಿನದ ಆರಂಭದಿಂದಲೇ ನಿಮ್ಮ ಮನಸ್ಸಿಗೆ ಬರುವ ಸಕಾರಾತ್ಮಕ ವಿಚಾರಗಳನ್ನು ನಿರ್ಲಕ್ಷಿಸದೆ ಅವುಗಳ ಮೇಲೆ ಶ್ರದ್ಧೆ ಇಡುವುದು ಅತ್ಯಂತ ಅವಶ್ಯಕ. ಮಾರ್ಚ್ 28ರ ಶನಿವಾರದ ದಿನವು ನಿಮ್ಮ ವೃತ್ತಿರಂಗ ಅಥವಾ ಉದ್ಯೋಗದ ವಿಷಯಗಳಲ್ಲಿ ಕೆಲವು ಮಹತ್ವದ ಬದಲಾವಣೆಯ ಮುನ್ಸೂಚನೆಗಳನ್ನು ನೀಡುತ್ತಿದೆ. ಕಚೇರಿಯಲ್ಲಿ ಕೆಲಸ ಮಾಡುವ ತುಲಾರಾಶಿಯವರಿಗೆ ಕೆಲವು ಹೊಸ ಜವಾಬ್ದಾರಿಗಳು ಹೆಗಲೇರಬಹುದು. ಈ ಕಾರ್ಯಗಳು ಮೊದಲಿಗೆ ಸವಾಲಿನಂತೆ ಅಥವಾ ಕಷ್ಟಕರವೆಂದು ತೋರಿದರೂ ನೀವು ಅದನ್ನು ಸಹನೆಯಿಂದ ನಿಭಾಯಿಸಿದರೆ ನಿಮ್ಮ ನೈಜ ಸಾಮರ್ಥ್ಯ ಏನು ಎಂಬುದು ಎಲ್ಲರಿಗೂ ಮನವರಿಕೆಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಹಳೆಯ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುವ ಸುಯೋಗವಿದೆ. ವಿಶೇಷವಾಗಿ ನಿಮ್ಮ ಜೊತೆ ಕೆಲಸ ಮಾಡುವ ಸಹೋದ್ಯೋಗಿಗಳು ನಿಮ್ಮ ಸಲಹೆ ಅಥವಾ ನೆರವನ್ನು ಕೋರಬಹುದು. ಅವರಿಗೆ ಸಹಾಯ ಮಾಡುವ ಮೂಲಕ ನೀವು ಕಚೇರಿಯಲ್ಲಿ ಒಂದು ಉತ್ತಮ ಸ್ಥಾನ ಮತ್ತು ಗೌರವವನ್ನು ಗಳಿಸುತ್ತೀರಿ.
ಹಾಗೆಂದು ಪ್ರತಿಯೊಂದು ಹೊಣೆಯನ್ನು ನಿಮ್ಮ ತಲೆಗೆ ಮಾತ್ರ ಹಾಕಿಕೊಳ್ಳುವುದು ಬೇಡ. ನಿಮಗೆ ಸಾಧ್ಯವಾದಷ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ, ಆದರೆ ಅಗತ್ಯವಿದ್ದಾಗ ಬೇರೆಯವರಿಂದ ಸಹಾಯ ಪಡೆಯಲು ಹಿಂಜರಿಯಬೇಡಿ. ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವ ತುಲಾರಾಶಿಯವರಿಗೆ ಈ ದಿನಗಳು ಬಹಳ ನಿರ್ಣಾಯಕ. ಹೊಸ ಗ್ರಾಹಕರನ್ನು ಭೇಟಿ ಮಾಡುವ ಮತ್ತು ದೊಡ್ಡ ಮಟ್ಟದ ವ್ಯಾಪಾರ ಕುದುರಿಸುವ ಸಾಧ್ಯತೆಯಿದೆ. ನಿಮ್ಮ ಸಂವಹನ ಶೈಲಿ ಮತ್ತು ಕೆಲಸದ ಮೇಲಿರುವ ಪ್ರಾಮಾಣಿಕತೆ ಅವರನ್ನು ಖಂಡಿತವಾಗಿಯೂ ಬೆರಗುಗೊಳಿಸುತ್ತದೆ. ಸಣ್ಣಪುಟ್ಟ ಅಂಗಡಿ ಅಥವಾ ಉದ್ಯಮ ನಡೆಸುವವರು ಈ ದಿನಗಳಲ್ಲಿ ಹೊಸ ಐಡಿಯಾಗಳೊಂದಿಗೆ ಮುನ್ನುಗ್ಗಬಹುದು. ಅಂದರೆ ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿನ ಜನರಿಗೆ ಹೇಗೆ ತಲುಪಿಸುವುದು ಮತ್ತು ಒಳ್ಳೆಯ ಹೆಸರು ಮಾಡುವುದು ಹೇಗೆ ಎಂಬ ಬಗ್ಗೆ ನೀವು ಚಿಂತನೆ ನಡೆಸುವಿರಿ. ಉದ್ಯೋಗ ಬದಲಾವಣೆಯ ಬಗ್ಗೆ ಯೋಚಿಸುವವರಿಗೂ ಇದು ಪೂರಕ ಸಮಯ. ಪ್ರಸ್ತುತ ಇರುವ ಕೆಲಸವೇ ಮುಂದುವರಿಯಬೇಕೇ ಅಥವಾ ಹೊಸ ದಾರಿಯನ್ನು ಹುಡುಕಬೇಕೇ ಎಂಬ ಗೊಂದಲ ನಿಮ್ಮ ಮನಸ್ಸಿನಲ್ಲಿ ಉಂಟಾಗಬಹುದು. ಇಂತಹ ಸಂದರ್ಭದಲ್ಲಿ ಆತುರದ ನಿರ್ಧಾರ ಮಾಡಬೇಡಿ. ಸ್ವಲ್ಪ ಸಮಯ ಕಳೆದು ಪರಿಸ್ಥಿತಿಯನ್ನು ವಿಶ್ಲೇಷಿಸಿ. ನಿಮ್ಮ ಸಂಸಾರದ ಸದಸ್ಯರು ಅಥವಾ ಜೀವನದಲ್ಲಿ ಅನುಭವವಿರುವ ವ್ಯಕ್ತಿಗಳ ಜೊತೆ ಮಾತನಾಡಿದರೆ ನಿಮಗೆ ಸರಿಯಾದ ದಾರಿ ಸಿಗುತ್ತದೆ. ಶನಿವಾರದಂದು ನೀವು ತೋರಿಸುವ ಶಿಸ್ತು ಮತ್ತು ಕಾರ್ಯದಕ್ಷತೆ ಭವಿಷ್ಯದಲ್ಲಿ ನಿಮಗೆ ಉನ್ನತ ಸ್ಥಾನವನ್ನು ತಂದುಕೊಡಲಿದೆ. ಮಾರ್ಚ್ 29ರ ಭಾನುವಾರ ಹತ್ತಿರವಾಗುತ್ತಿದ್ದಂತೆ ನಿಮ್ಮ ಮನಸ್ಸು ಹಣಕಾಸಿನ ವಿಚಾರಗಳ ಕಡೆಗೆ ಹೆಚ್ಚು ವಾಲುವುದನ್ನು ನೀವು ಗಮನಿಸುತ್ತೀರಿ. ಇತ್ತೀಚಿನ ಖರ್ಚು ವೆಚ್ಚಗಳು ಅಥವಾ ಮುಂದೆ ಬೇಕಾಗುವ ಆರ್ಥಿಕ ಅಗತ್ಯಗಳ ಬಗ್ಗೆ ನೀವು ಗಾಢವಾಗಿ ಯೋಚಿಸುತ್ತೀರಿ. ಭಾನುವಾರ ಸಾಮಾನ್ಯವಾಗಿ ರಜೆಯ ದಿನವಾದರೂ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ಒಮ್ಮೆ ಪರಾಮರ್ಶೆ ಮಾಡುವುದು ನಿಮಗೆ ಸರಿ ಎನಿಸಬಹುದು. ಮನೆಯಲ್ಲಿ ನಿರಾಳವಾಗಿ ಕುಳಿತು ಹಣ ಅನಗತ್ಯವಾಗಿ ಎಲ್ಲಿ ವ್ಯಯವಾಗುತ್ತಿದೆ ಎಂಬುದನ್ನು ಪತ್ತೆಹಚ್ಚಿ ನಿಮ್ಮ ಬಜೆಟ್ ಅನ್ನು ಹತೋಟಿಗೆ ತರುವುದು ಮುಖ್ಯ. ಈ ರೀತಿ ಒಂದು ಸರಿಯಾದ ಲೆಕ್ಕಾಚಾರ ಮಾಡಿದ ನಂತರ ನಿಮಗೆ ಜೀವನದ ಆರ್ಥಿಕ ಭದ್ರತೆಯ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ. ಕೆಲವು ತುಲಾರಾಶಿಯವರು ಈ ಅವಧಿಯಲ್ಲಿ ಪುಟ್ಟ ಹೂಡಿಕೆಗಳ ಬಗ್ಗೆಯೂ ಯೋಜನೆ ಮಾಡಬಹುದು. ಉದಾಹರಣೆಗೆ, ಒಂದು ಸಣ್ಣ ಉಳಿತಾಯ ಸ್ಕೀಮ್ ಶುರು ಮಾಡುವುದು, ಚಿನ್ನದ ಮೇಲೆ ಹೂಡಿಕೆ ಅಥವಾ ಭವಿಷ್ಯದ ಸುರಕ್ಷತೆಗಾಗಿ ಒಂದಿಷ್ಟು ಹಣವನ್ನು ತೆಗೆದಿರಿಸುವ ಆಲೋಚನೆ ಬರಬಹುದು. ಆದರೆ ಹಣ ಹೂಡುವ ಮುನ್ನ ಆ ವಿಷಯದ ಬಗ್ಗೆ ಪೂರ್ತಿ ಮಾಹಿತಿ ಪಡೆದು ನಿರ್ಧಾರ ಮಾಡಿ. ಬೇರೆಯವರ ಮಾತನ್ನು ನಂಬಿದ ತಕ್ಷಣವೇ ನಿಮ್ಮ ಕಷ್ಟದ ಹಣವನ್ನು ಹೂಡಿಕೆ ಮಾಡುವುದು ಜಾಣತನವಲ್ಲ. ನಿಮಗೆ ಕೆಲವರಿಂದ ಲಾಭದಾಯಕ ಎನಿಸುವ ಆಫರ್ಗಳು ಬರಬಹುದು, ಆದರೆ ನೀವು ಅವುಗಳನ್ನು ಸರಿಯಾಗಿ ತಪಾಸಣೆ ಮಾಡಬೇಕು. ಕುಟುಂಬದ ಅವಶ್ಯಕತೆಗಳಿಗಾಗಿ ಕೆಲವು ಖರ್ಚುಗಳು ಸಹ ಎದುರಾಗಬಹುದು. ಉದಾಹರಣೆಗೆ, ಮನೆಗೆ ಬೇಕಾದ ಸಾಮಗ್ರಿ ಕೊಳ್ಳುವುದು, ಮಕ್ಕಳ ವಿದ್ಯಾಭ್ಯಾಸದ ಫೀಸ್ ಕಟ್ಟುವುದು ಅಥವಾ ಸಣ್ಣದಾದ ಒಂದು ಫ್ಯಾಮಿಲಿ ಫಂಕ್ಷನ್ ಮಾಡುವ ಅನಿವಾರ್ಯತೆ ಇರಬಹುದು. ಈ ವೆಚ್ಚಗಳು ನಿಮಗೆ ಹೊರೆಯಾಗಿ ಕಾಡಲಾರವು, ಏಕೆಂದರೆ ಇವು ನಿಮ್ಮ ಜವಾಬ್ದಾರಿಯ ಭಾಗವಾಗಿರುತ್ತವೆ. ಭಾನುವಾರದ ಬಿಡುವಿನ ವೇಳೆಯಲ್ಲಿ ಕುಟುಂಬದವರೊಂದಿಗೆ ಕುಳಿತು ಭವಿಷ್ಯದ ಹಣಕಾಸಿನ ಪ್ಲಾನ್ ಬಗ್ಗೆ ಚರ್ಚಿಸಿ. ಆರ್ಥಿಕ ವಿಷಯದ ಬಗ್ಗೆ ಮನೆಯವರೊಂದಿಗೆ ಪಾರದರ್ಶಕವಾಗಿ ಮಾತನಾಡಿದರೆ ಅನಗತ್ಯ ಸಂಶಯಗಳು ಮತ್ತು ಗೊಂದಲಗಳು ನಿವಾರಣೆಯಾಗುತ್ತವೆ. ಮುಖ್ಯವಾಗಿ ಇಂದು ನೀವು ಹಣದ ವಿಷಯದಲ್ಲಿ ತೋರುವ ಜಾಗರೂಕತೆಯು ನಿಮ್ಮ ಮುಂದಿನ ಸುಖಿ ಜೀವನಕ್ಕೆ ದೊಡ್ಡ ಆಸರೆಯಾಗಲಿದೆ. ನೀವು ಇಂದು ಮಾಡುವ ಸಣ್ಣ ಉಳಿತಾಯವೂ ಕೂಡ ಮುಂದೆ ನಿಮ್ಮ ಸಂಕಷ್ಟದ ಸಮಯದಲ್ಲಿ ಬೆಟ್ಟದಷ್ಟು ಸಹಾಯ ಮಾಡುತ್ತದೆ. ಆದ್ದರಿಂದ ತುಲಾರಾಶಿಯವರು ಈ ಭಾನುವಾರ ನಿಮ್ಮ ಫೈನಾನ್ಸಿಯಲ್ ಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿ ಮುಂದಿನ ಹೆಜ್ಜೆ ಇಡುವುದು ಬಹಳ ಒಳ್ಳೆಯದು. ಮಾರ್ಚ್ 27ರಿಂದ 30ರವರೆಗೆ ತುಲಾರಾಶಿಯವರು ತಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ ಅತ್ಯಂತ ಸುಂದರವಾದ ಸಮಯವನ್ನು ಕಳೆಯಲಿದ್ದಾರೆ. ಕಳೆದ ಎಷ್ಟೋ ದಿನಗಳಿಂದ ಕೆಲಸದ ಒತ್ತಡದಲ್ಲಿ ಮುಳುಗಿ ನಿಮ್ಮ ಮನೆಯವರಿಗೆ ನೀವು ಸರಿಯಾಗಿ ಸಮಯ ಕೊಡಲು ಸಾಧ್ಯವಾಗಿರಲಿಕ್ಕಿಲ್ಲ. ಆದರೆ ಈ 4 ದಿನಗಳಲ್ಲಿ ನೀವು ಆ ಸಂಬಂಧಗಳ ಬಗ್ಗೆ ಸ್ವಲ್ಪ ಹೆಚ್ಚಾಗಿಯೇ ಕಾಳಜಿ ವಹಿಸುತ್ತೀರಿ. ಮನೆಯ ಹಿರಿಯರ ಜೊತೆ ಕಾಲ ಕಳೆಯುವುದು, ಅವರ ಆರೋಗ್ಯವನ್ನು ವಿಚಾರಿಸುವುದು ಮತ್ತು ಸಣ್ಣ ವಿಚಾರಗಳಲ್ಲೂ ಅವರ ಅನುಮತಿ ಪಡೆಯುವುದು ನಿಮಗೆ ಸಹಜವಾಗಿ ಬರುತ್ತದೆ. ವಿಶೇಷವಾಗಿ ಮಾರ್ಚ್ 29ರ ಭಾನುವಾರ ಮನೆಯವರೆಲ್ಲರೂ ಒಟ್ಟಿಗೆ ಸೇರಿ ಹರಟೆ ಹೊಡೆಯುವ ಸಂದರ್ಭ ಒದಗಿ ಬರಲಿದೆ. ಮನೆಯಲ್ಲಿ ಸಣ್ಣದಾದ ಪೂಜೆ ಅಥವಾ ಯಾವುದಾದರೂ ಶುಭ ಕಾರ್ಯ ನಡೆಯುವ ಸಾಧ್ಯತೆಯಿದೆ. ಇಂತಹ ಸನ್ನಿವೇಶಗಳು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ವಿಶ್ವಾಸವನ್ನು ಗಟ್ಟಿಗೊಳಿಸುತ್ತವೆ. ಕೆಲವು ತುಲಾರಾಶಿಯವರಿಗೆ ಬಹಳ ಕಾಲದ ನಂತರ ತಮ್ಮ ಹತ್ತಿರದ ಸಂಬಂಧಿಕರನ್ನು ಭೇಟಿಯಾಗುವ ಯೋಗವಿದೆ. ಆ ಕ್ಷಣದಲ್ಲಿ ಹಳೆಯ ಮಧುರ ನೆನಪುಗಳು ಮರುಕಳಿಸಿ ನಿಮ್ಮ ಮನಸ್ಸಿಗೆ ತುಂಬು ಸಂತೋಷವನ್ನು ನೀಡುತ್ತವೆ. ಆದರೆ ಕುಟುಂಬ ಎಂದ ಮೇಲೆ ಅಲ್ಲಿ ಸಣ್ಣಪುಟ್ಟ ವೈಮನಸ್ಸುಗಳು ಇರುವುದು ಸಹಜ. ಯಾರಾದರೂ ನಿಮ್ಮ ಆಲೋಚನೆಗೆ ವಿರುದ್ಧವಾಗಿ ನಡೆದರೆ ತಕ್ಷಣವೇ ಸಿಡಿಯದೆ ಸ್ವಲ್ಪ ತಾಳ್ಮೆ ವಹಿಸಿ. ನಿಮ್ಮ ಸಮಾಧಾನದ ಗುಣವೇ ಯಾವುದೇ ಜಗಳವನ್ನು ಸುಲಭವಾಗಿ ಶಮನ ಮಾಡುತ್ತದೆ. ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗೆ ಅಥವಾ ಕಿರಿಯರಿಗೆ ನೀವು ನೀಡುವ ಸಲಹೆಗಳು ಅವರ ಭವಿಷ್ಯಕ್ಕೆ ಮಾರ್ಗದರ್ಶನ ನೀಡುತ್ತವೆ. ಆದ್ದರಿಂದ ಅವರೊಂದಿಗೆ ಪ್ರೀತಿಯಿಂದ ಸಂವಹನ ನಡೆಸುವುದು ಬಹಳ ಮುಖ್ಯ. ಕುಟುಂಬದ ಮೇಲೆ ನೀವು ತೋರುವ ಮಮತೆ ಮತ್ತು ಹೊಣೆಗಾರಿಕೆ ನಿಮ್ಮ ಮೇಲಿರುವ ಗೌರವವನ್ನು ಹೆಚ್ಚಿಸುತ್ತದೆ. ಈ ದಿನಗಳಲ್ಲಿ ನಿಮ್ಮ ಮನೆಯ ವಾತಾವರಣದಲ್ಲಿ ಸಣ್ಣ ಬದಲಾವಣೆ ಮಾಡಬೇಕೆಂದು ನಿಮಗೆ ಅನಿಸಬಹುದು. ಅಂದರೆ ಮನೆಯ ಇಂಟೀರಿಯರ್ ಬದಲಿಸುವುದು, ಹೊಸ ವಸ್ತು ತರುವುದು ಅಥವಾ
ಮನೆಯಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ಸ್ ತರಲು ಪ್ರಯತ್ನಿಸುವಂತಹ ವಿಚಾರಗಳು ಇರಬಹುದು. ಈ ಪುಟ್ಟ ಬದಲಾವಣೆಗಳು ನಿಮಗೂ ಮತ್ತು ನಿಮ್ಮ ಮನೆಯವರಿಗೂ ಹೊಸ ಲವಲವಿಕೆ ನೀಡುತ್ತವೆ. ಈ 4 ದಿನಗಳಲ್ಲಿ ತುಲಾ ರಾಶಿಯವರು ತಮ್ಮ ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಒಂದು ಸೂಕ್ಷ್ಮವಾದ ಸಮತೋಲನವನ್ನು ಕಾಣಲಿದ್ದಾರೆ. ಹಿಂದೆ ನಡೆದ ಸಣ್ಣಪುಟ್ಟ ತಪ್ಪುಗ್ರಹಿಕೆಗಳು ಅಥವಾ ಮುನಿಸುಗಳು ಈಗ ನಿಧಾನವಾಗಿ ತಿಳಿಯಾಗಲಿವೆ. ಮುಖ್ಯವಾಗಿ ಸೋಮವಾರ ಮಾರ್ಚ್ 30ರಂದು ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆ ಒಂದು ಮಹತ್ವದ ವಿಷಯದ ಬಗ್ಗೆ ಚರ್ಚಿಸುವ ಸಾಧ್ಯತೆಯಿದೆ. ಮಾತುಕತೆ ಆರಂಭದಲ್ಲಿ ಗಂಭೀರವಾಗಿ ಕಂಡರೂ ಅದು ಅಂತಿಮವಾಗಿ ನಿಮ್ಮಿಬ್ಬರ ನಡುವಿನ ನಂಬಿಕೆ ಮತ್ತು ಪ್ರೀತಿಯನ್ನು ಹೆಚ್ಚಿಸುತ್ತದೆ. ತುಲಾ ರಾಶಿಯವರು ಮೂಲತಃ ಸಂಬಂಧಗಳಲ್ಲಿ ಸಮತೋಲನ ಬಯಸುವವರು. ಆದ್ದರಿಂದ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಅರಿತು ಗೌರವದಿಂದ ಮಾತನಾಡಿದರೆ ನಿಮ್ಮ ಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಕೆಲವು ದಂಪತಿಗಳು ಒಟ್ಟಾಗಿ ಒಂದು ಪುಟ್ಟ ಪ್ರವಾಸಕ್ಕೆ ಹೋಗುವ ಬಗ್ಗೆಯೂ ಪ್ಲಾನ್ ಮಾಡಬಹುದು. ಈ ಔಟಿಂಗ್ ನಿಮ್ಮಿಬ್ಬರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಸಹಾಯ ಮಾಡುತ್ತದೆ. ಇನ್ನು ಪ್ರೇಮಿಗಳು ತಮ್ಮ ಮನಸ್ಸಿನ ಭಾವನೆಗಳನ್ನು ಈ ದಿನಗಳಲ್ಲಿ ಮುಕ್ತವಾಗಿ ವ್ಯಕ್ತಪಡಿಸುವ ನಿರ್ಧಾರಕ್ಕೆ ಬರಬಹುದು. ಮನಸ್ಸಿನಲ್ಲೇ ಇಟ್ಟುಕೊಂಡಿದ್ದ ಪ್ರೀತಿಯ ಮಾತುಗಳನ್ನು ಹೊರಹಾಕಲು ನಿಮಗೆ ಧೈರ್ಯ ಸಿಗಲಿದೆ. ಆದರೆ ಪ್ರೀತಿಯಲ್ಲಿ ಸಹನೆ ಕೂಡ ಬಹಳ ಮುಖ್ಯ ಎಂಬುದು ನೆನಪಿರಲಿ. ಎದುರಿಗಿರುವ ವ್ಯಕ್ತಿಯ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು ಸಂವಹನ ನಡೆಸಿದರೆ ನಿಮ್ಮ ಪ್ರೇಮ ಕಥೆ ಸುಂದರವಾಗಿ ಸಾಗುತ್ತದೆ. ಸಂಗಾತಿಗೆ ಸಣ್ಣ ಗಿಫ್ಟ್ ನೀಡುವುದು ಅಥವಾ ಪ್ರೀತಿಯ ಮೆಸೇಜ್ ಕಳುಹಿಸುವುದು ಅವರ ಮುಖದಲ್ಲಿ ನಗು ತರಿಸಬಹುದು. ಈ ದಿನಗಳಲ್ಲಿ ತುಲಾ ರಾಶಿಯವರು ಅರಿಯಬೇಕಾದ ಮುಖ್ಯ ಸೂತ್ರವೆಂದರೆ ಸಂಬಂಧಗಳಲ್ಲಿ ಸೋಲು ಗೆಲುವಿಗಿಂತ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳುವುದು ಹೆಚ್ಚು ಬೆಲೆಬಾಳುವಂತದ್ದು. ನೀವು ತೋರುವ ಈ ಕಾಳಜಿ ಮತ್ತು ತಾಳ್ಮೆಯೇ ನಿಮ್ಮ ಸಂಸಾರ ಜೀವನವನ್ನು ಸುಖಮಯವಾಗಿಸುತ್ತದೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಈ 4 ದಿನಗಳಲ್ಲಿ ನಿಮ್ಮ ಶರೀರದ ಮೇಲೆ ನೀವು ಸ್ವಲ್ಪ ಹೆಚ್ಚು ಗಮನ ಹರಿಸಲೇಬೇಕು. ಕೆಲಸದ ಹೊರೆ ಅಥವಾ ಅತಿಯಾದ ಯೋಚನೆಗಳಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸುಸ್ತಾಗಿರಬಹುದು. ವಿಶೇಷವಾಗಿ ನೀವು ರಾತ್ರಿ ತಡವಾಗಿ ಮಲಗುವ ಅಭ್ಯಾಸ ಹೊಂದಿದ್ದರೆ ಬೆಳಿಗ್ಗೆ ಎದ್ದಾಗ ನಿಶ್ಶಕ್ತಿ ಕಾಡಬಹುದು. ಅದಕ್ಕಾಗಿಯೇ ಈ ಅವಧಿಯಲ್ಲಿ ನಿಮ್ಮ ನಿದ್ರೆಗೆ ನೀವು ಮೊದಲ ಆದ್ಯತೆ ನೀಡಬೇಕು. ಪ್ರತಿದಿನ ಸರಿಯಾದ ಸಮಯಕ್ಕೆ ಮಲಗುವುದು ಮತ್ತು ಬೆಳಿಗ್ಗೆ ಸ್ವಲ್ಪ ಬೇಗ ಏಳುವ ಅಭ್ಯಾಸ ಮಾಡಿಕೊಂಡರೆ ನಿಮ್ಮ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಾಣುತ್ತದೆ. ಮುಂಜಾನೆ ಸ್ವಲ್ಪ ಹೊತ್ತು ವಾಕಿಂಗ್ ಅಥವಾ ಯೋಗ ಮಾಡುವುದರಿಂದ ದಿನವಿಡೀ ಉಲ್ಲಾಸದಿಂದ ಇರಬಹುದು. ಕೆಲವು ತುಲಾ ರಾಶಿಯವರಿಗೆ ತಮ್ಮ ಫುಡ್ ಹ್ಯಾಬಿಟ್ಸ್ ಬದಲಿಸಬೇಕು ಎನಿಸಬಹುದು. ಹೊರಗಿನ ಎಣ್ಣೆ ಪದಾರ್ಥಗಳನ್ನು ತಿನ್ನುವ ಬದಲು ಮನೆಯಲ್ಲಿ ಮಾಡಿದ ಶುಚಿಯಾದ ಊಟ ಸೇವಿಸುವುದು ಉತ್ತಮ. ಸಾಕಷ್ಟು ನೀರು ಕುಡಿಯುವುದನ್ನು ಮರೆಯಬೇಡಿ. ಕೆಲಸದ ನಡುವೆ ಮೈಕೈ ದಣಿಯದಂತೆ ಸಣ್ಣ ಬ್ರೇಕ್ ತೆಗೆದುಕೊಳ್ಳಿ. ಈ ದಿನಗಳಲ್ಲಿ ಕೆಲವರಿಗೆ ಮಾನಸಿಕ ಕಿರಿಕಿರಿ ಉಂಟಾಗಬಹುದು. ಅಂತಹ ಸಮಯದಲ್ಲಿ ನಿಮ್ಮಿಷ್ಟದ ಹವ್ಯಾಸಗಳಲ್ಲಿ ತೊಡಗಿಕೊಳ್ಳುವುದು, ಸಂಗೀತ ಕೇಳುವುದು ಅಥವಾ ಗಾರ್ಡನ್ನಲ್ಲಿ ಸಮಯ ಕಳೆಯುವುದು ನಿಮಗೆ ನೆಮ್ಮದಿ ನೀಡುತ್ತದೆ. ನಿಮ್ಮ ಒಲವು ಅಧ್ಯಾತ್ಮದ ಕಡೆಗೂ ಹೆಚ್ಚಾಗಬಹುದು. ಬೆಳಿಗ್ಗೆ ಸ್ವಲ್ಪ ಹೊತ್ತು ಪೂಜೆ ಅಥವಾ ಧ್ಯಾನ ಮಾಡುವುದು ನಿಮ್ಮ ಮನಸ್ಸನ್ನು ಏಕಾಗ್ರತೆಯಲ್ಲಿಡುತ್ತದೆ. ಈ ದಿನಗಳಲ್ಲಿ ತುಲಾರಾಶಿಯವರು ನಿಮ್ಮ ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸುವುದು ಅತ್ಯಗತ್ಯ. ಏಕೆಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನೀವು ಎಲ್ಲವನ್ನೂ ಗೆಲ್ಲಲು ಸಾಧ್ಯ. ಮಾರ್ಚ್ 27ರಿಂದ 30ರವರೆಗೆ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಮತ್ತು ಅಭ್ಯಾಸದಲ್ಲಿ ತೊಡಗಿರುವವರಿಗೆ ಅತ್ಯಂತ ಪ್ರಮುಖ ಸಮಯವಿದು. ನಿಮ್ಮ ವಿದ್ಯಾಭ್ಯಾಸದಲ್ಲಿ ನೀವು ಇದುವರೆಗೆ ಪಟ್ಟ ಪರಿಶ್ರಮಕ್ಕೆ ಈಗ ಒಂದು ಸ್ಪಷ್ಟ ದಾರಿ ಗೋಚರಿಸುವ ಸುಸಮಯ. ಕೆಲವೊಮ್ಮೆ ಎಷ್ಟೇ ಓದಿದರೂ ಫಲಿತಾಂಶ ಸಿಗುತ್ತಿಲ್ಲ ಎಂದು ನೀವು ಬೇಸರ ಮಾಡಿಕೊಂಡಿರಬಹುದು. ಆದರೆ ಈ 4 ದಿನಗಳಲ್ಲಿ ನಿಮ್ಮಲ್ಲಿ ಒಂದು ಹೊಸ ಹುರುಪು ಮೂಡಲಿದೆ. ಓದುತ್ತಿರುವ ವಿಷಯಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತಿವೆ ಎಂಬ ಅನುಭವ ನಿಮಗಾಗುತ್ತದೆ. ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಯಾರಿ ನಡೆಸುತ್ತಿರುವವರು ತಮ್ಮ ಸ್ಟಡಿ ಪ್ಲಾನ್ ಅನ್ನು ಒಮ್ಮೆ ಮರುಪರಿಶೀಲಿಸಬೇಕು. ಯಾವ ಸಬ್ಜೆಕ್ಟ್ಗೆ ಎಷ್ಟು ಸಮಯ ಕೊಡಬೇಕು ಮತ್ತು ಹೇಗೆ ಪ್ರಿಪೇರ್ ಆಗಬೇಕು ಎಂಬುದನ್ನು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದರೆ ಯಶಸ್ಸು ಖಂಡಿತ. ಈ ದಿನಗಳಲ್ಲಿ ನಿಮ್ಮ ಟೀಚರ್ಸ್ ಅಥವಾ ಸೀನಿಯರ್ಸ್ ನೀಡುವ ಸಲಹೆಗಳು ನಿಮಗೆ ಪವಾಡದಂತೆ ಕೆಲಸ ಮಾಡುತ್ತವೆ. ಕೆಲವು ತುಲಾರಾಶಿಯ ವಿದ್ಯಾರ್ಥಿಗಳು ಹೊಸ ಕೋರ್ಸ್ ಅಥವಾ ಸ್ಕಿಲ್ ಕಲಿಯುವ ಬಗ್ಗೆ ಆಲೋಚಿಸಬಹುದು. ಉದಾಹರಣೆಗೆ ಕಂಪ್ಯೂಟರ್ ಕೋರ್ಸ್, ಭಾಷಾ ಕಲಿಕೆ ಅಥವಾ ನಿಮಗೆ ಆಸಕ್ತಿಯಿರುವ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ತರಬೇತಿ ಪಡೆಯುವ ಅವಕಾಶ ಸಿಗಬಹುದು. ಈ ದಿನಗಳಲ್ಲಿ ನೀವು ಕಲಿಯುವ ಪ್ರತಿಯೊಂದು ಸಣ್ಣ ವಿದ್ಯೆಯೂ ನಿಮ್ಮ ಕೆರಿಯರ್ಗೆ ಭವಿಷ್ಯದಲ್ಲಿ ದೊಡ್ಡ ಬಲ ನೀಡಲಿದೆ. ಓದಿನಲ್ಲಿ ಸಕ್ಸಸ್ ಸಿಗಬೇಕಾದರೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡುವುದು ಬಹಳ ಮುಖ್ಯ. ದಿನನಿತ್ಯದ ಟಾರ್ಗೆಟ್ ಇಟ್ಟುಕೊಂಡು ಓದಿದರೆ ನಿಮ್ಮ ಗುರಿ ಮುಟ್ಟುವುದು ಸುಲಭ. ಓದಿ ಸುಸ್ತಾದಾಗ ಸ್ವಲ್ಪ ವಿಶ್ರಾಂತಿ ಪಡೆದು ಮತ್ತೆ ಶುರು ಮಾಡಿ. ಆಗ ನಿಮ್ಮ ಏಕಾಗ್ರತೆ ಹೆಚ್ಚುತ್ತದೆ. ಈ ದಿನಗಳಲ್ಲಿ ತುಲಾರಾಶಿಯ ಸ್ಟೂಡೆಂಟ್ಸ್ ನೆನಪಿಡಬೇಕಾದ ಮಂತ್ರವೆಂದರೆ ತಾಳ್ಮೆ ಮತ್ತು ಪ್ರಯತ್ನ. ಇವೆರಡು ನಿಮ್ಮಲ್ಲಿದ್ದರೆ ಗೆಲುವು ನಿಮ್ಮ ಪಾದಕ್ಕೆ ಬೀಳುತ್ತದೆ. ತುಲಾರಾಶಿಯವರಿಗೆ ಈ 4 ದಿನಗಳಲ್ಲಿ ಹೊಸ ಜನರ ಪರಿಚಯವಾಗುವ ಸಂಭವವಿದೆ. ನೀವು ಅಂದುಕೊಂಡಿದ್ದಕ್ಕಿಂತ ಭಿನ್ನವಾಗಿ ಹೊಸ ವ್ಯಕ್ತಿಗಳೊಂದಿಗೆ ಒಡನಾಟ ಬೆಳೆಯಬಹುದು. ಈ ಸ್ನೇಹವು ನಿಮ್ಮ ವೃತ್ತಿ ಅಥವಾ ವ್ಯವಹಾರದ ಮೂಲಕವೂ ಆಗಿರಬಹುದು.
ಆರಂಭದಲ್ಲಿ ಇದು ಸಾಮಾನ್ಯ ಪರಿಚಯದಂತೆ ಕಂಡರೂ ಮುಂದೊಂದು ದಿನ ಅವರು ನಿಮ್ಮ ಬದುಕಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಬಹುದು. ಯಾರೋ ನಿಮ್ಮ ಪ್ರತಿಭೆಯನ್ನು ಕಂಡು ನಿಮಗೆ ಯಾವುದಾದರೂ ಒಳ್ಳೆಯ ಕೆಲಸದ ಆಫರ್ ನೀಡುವ ಸಾಧ್ಯತೆಯಿದೆ. ಅದಕ್ಕಾಗಿಯೇ ನೀವು ಜನರ ನಡುವೆ ಇರುವಾಗ ನಿಮ್ಮ ವರ್ತನೆ ಮತ್ತು ಮಾತುಗಾರಿಕೆ ಚೆನ್ನಾಗಿರಲಿ. ತುಲಾ ರಾಶಿಯವರು ಸಹಜವಾಗಿ ಹಿತವಾಗಿ ಮಾತನಾಡುವ ಗುಣದವರು. ನಿಮ್ಮ ಈ ಬ್ಯಾಲೆನ್ಸ್ಡ್ ನೇಚರ್ ಇತರರನ್ನು ಆಕರ್ಷಿಸುತ್ತದೆ. ಈ ದಿನಗಳಲ್ಲಿ ನಡೆಯುವ ಮೀಟಿಂಗ್ಗಳು ನಿಮಗೆ ಹೊಸ ಐಡಿಯಾ ಕೊಡಲಿವೆ. ಕೆಲವರು ನಿಮ್ಮ ಬಳಿ ಸಹಾಯ ಕೇಳಿ ಬರಬಹುದು. ನಿಮ್ಮ ಕೈಲಾದ ಸಹಾಯ ಮಾಡಿದರೆ ಅದು ಮುಂದೆ ನಿಮಗೆ ಪುಣ್ಯದ ರೂಪದಲ್ಲಿ ಮರಳಿ ಬರುತ್ತದೆ. ಹಾಗಂತ ಕಂಡವರನ್ನೆಲ್ಲ ತಕ್ಷಣ ನಂಬಬೇಡಿ. ಅವರ ಹಿನ್ನೆಲೆ ತಿಳಿದ ನಂತರವೇ ವಿಶ್ವಾಸವಿಡಿ. ಹೊಸ ಜನರ ಭೇಟಿಯಿಂದ ನಿಮ್ಮ ಆಲೋಚನಾ ಶಕ್ತಿ ವಿಸ್ತಾರವಾಗುತ್ತದೆ. ಅವರು ಹಂಚಿಕೊಳ್ಳುವ ಎಕ್ಸ್ಪೀರಿಯನ್ಸ್ ನಿಮಗೆ ಹೊಸ ದಾರಿಯನ್ನು ತೋರಿಸಬಹುದು. ಆದ್ದರಿಂದ ಈ ದಿನಗಳಲ್ಲಿ ನೀವು ಭೇಟಿಯಾಗುವ ಪ್ರತಿಯೊಬ್ಬರಿಂದಲೂ ಒಂದೊಂದು ಒಳ್ಳೆಯ ವಿಷಯ ಕಲಿಯಲು ಟ್ರೈ ಮಾಡಿ. ಇದು ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತದೆ. ಈ 4 ದಿನಗಳಲ್ಲಿ ಟ್ರಾವೆಲ್ ಮಾಡುವ ಸೂಚನೆಗಳೂ ಇವೆ. ಕೆಲಸದ ನಿಮಿತ್ತ ಅಥವಾ ಫ್ಯಾಮಿಲಿ ಜೊತೆ ಒಂದು ಶಾರ್ಟ್ ಟ್ರಿಪ್ ಹೋಗುವ ಪ್ಲಾನ್ ಆಗಬಹುದು. ಈ ಜರ್ನಿ ನಿಮಗೆ ಹೊಸ ಅನುಭವ ಮತ್ತು ರಿಫ್ರೆಶ್ಮೆಂಟ್ ನೀಡುತ್ತದೆ. ಒಂದೇ ಕಡೆ ಇದ್ದು ಮೈಂಡ್ ಬ್ಲಾಕ್ ಆಗಿದ್ದಾಗ ಹೊಸ ಜಾಗಕ್ಕೆ ಹೋದರೆ ಮನಸ್ಸು ಹಗುರಾಗುತ್ತದೆ. ನೀವು ಕೈಗೊಳ್ಳುವ ಈ ಪುಟ್ಟ ಪ್ರಯಾಣ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ತುಂಬುತ್ತದೆ. ಯಾವುದಾದರೂ ಪುಣ್ಯಕ್ಷೇತ್ರಗಳಿಗೆ ಅಥವಾ ದೇವಸ್ಥಾನಗಳಿಗೆ ಭೇಟಿ ನೀಡುವ ಚಾನ್ಸ್ ಸಿಗಬಹುದು. ದೈವ ದರ್ಶನದಿಂದ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತದೆ. ಕುಟುಂಬದವರ ಜೊತೆ ಸುತ್ತಾಡುವುದು ನಿಮ್ಮ ಬಾಂಧವ್ಯವನ್ನು ಹೆಚ್ಚು ಮಾಡುತ್ತದೆ. ಟ್ರಿಪ್ ಮಾಡುವಾಗ ನಿಸರ್ಗವನ್ನು ಎಂಜಾಯ್ ಮಾಡಿ. ಬೆಟ್ಟಗುಡ್ಡ ಅಥವಾ ನದಿಗಳ ಸೌಂದರ್ಯ ನೋಡಿದಾಗ ನಿಮ್ಮ ಟೆನ್ಷನ್ ಎಲ್ಲಾ ಮಾಯವಾಗುತ್ತದೆ. ಆದರೆ ಜರ್ನಿ ಮಾಡುವಾಗ ಮೊದಲೇ ಪ್ಲಾನ್ ಮಾಡಿ ಮತ್ತು ಸೇಫ್ಟಿ ಬಗ್ಗೆ ಗಮನಹರಿಸಿ. ಅಗತ್ಯ ಇರುವ ಡಾಕ್ಯುಮೆಂಟ್ಸ್ ಮತ್ತು ಮೆಡಿಸಿನ್ ಜೊತೆಗಿರಲಿ. ಕೊನೆಯದಾಗಿ ಆಧ್ಯಾತ್ಮದ ವಿಷಯಕ್ಕೆ ಬಂದರೆ ಈ ಸಮಯವು ತುಲಾರಾಶಿಯವರಿಗೆ ಆತ್ಮಾವಲೋಕನದ ಸಮಯ. ಜೀವನದ ಜಂಜಾಟಗಳ ನಡುವೆ ನಮಗಾಗಿ ನಾವು ಸ್ವಲ್ಪ ಸಮಯ ಮೀಸಲಿಡುವುದು ಮುಖ್ಯ. ಈ ದಿನಗಳಲ್ಲಿ ನಿಮ್ಮಲ್ಲಿ ದೈವಿಕ ಭಕ್ತಿ ಹೆಚ್ಚಾಗಬಹುದು. ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಮುಂದೆ ದೀಪ ಹಚ್ಚಿ ಅಥವಾ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ. ಇದು ನಿಮಗೆ ದಿನಪೂರ್ತಿ ಕಾಪಾಡುತ್ತದೆ. ತುಲಾರಾಶಿಯವರು ಶುಕ್ರವಾರದಂದು ಲಕ್ಷ್ಮೀದೇವಿಯ ಆರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ದೇವಸ್ಥಾನಕ್ಕೆ ಹೋಗಿ ಬರುವುದು ನಿಮ್ಮ ಸಂಕಲ್ಪವನ್ನು ಗಟ್ಟಿಗೊಳಿಸುತ್ತದೆ. ಅಲ್ಲಿನ ಪ್ರಶಾಂತ ವಾತಾವರಣ ನಿಮ್ಮ ನೆಗೆಟಿವ್ ಥಾಟ್ಸ್ ದೂರ ಮಾಡುತ್ತದೆ. ನೀವು ಮಾಡುವ ಪ್ರಾರ್ಥನೆಯಲ್ಲಿ ಶಕ್ತಿಯಿರುತ್ತದೆ. ಅದು ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಆಧ್ಯಾತ್ಮ ಅಂದರೆ ಕೇವಲ ಪೂಜೆಯಲ್ಲ, ಮನುಷ್ಯತ್ವವನ್ನು ಮರೆಯದಿರುವುದು ಕೂಡ ಒಂದು ಅಧ್ಯಾತ್ಮವೇ. ಈ ದಿನಗಳಲ್ಲಿ ನೀವು ಮಾಡುವ ದಾನಧರ್ಮ ಅಥವಾ ಅಶಕ್ತರಿಗೆ ನೀಡುವ ಸಹಾಯ ನಿಮಗೆ ಆತ್ಮತೃಪ್ತಿ ನೀಡುತ್ತದೆ. ಯಾರಿಗಾದರೂ ಆಹಾರ ನೀಡುವುದು ಅಥವಾ ಪುಟ್ಟ ಉಪಕಾರ ಮಾಡುವುದು ಕೂಡ ನಿಮ್ಮ ಭಾಗ್ಯವನ್ನು ಹೆಚ್ಚಿಸುತ್ತದೆ. ತುಲಾರಾಶಿಯವರು ಬದುಕಿನಲ್ಲಿ ಬ್ಯಾಲೆನ್ಸ್ ಬಯಸುವವರು. ಆದ್ದರಿಂದ ನೀವು ಲೌಕಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನ ಎರಡನ್ನೂ ಸರಿದೂಗಿಸಿಕೊಂಡು ಹೋದರೆ ಸುಖವಾಗಿ ಇರುತ್ತೀರಿ. ಈ 4 ದಿನಗಳಲ್ಲಿ ನೀವು ಇಡುವ ಪ್ರತಿ ಹೆಜ್ಜೆಯೂ ನಿಮ್ಮ ಜೀವನದ ಸುವರ್ಣ ಭವಿಷ್ಯಕ್ಕೆ ಅಡಿಪಾಯವಾಗಲಿ.